ಕನ್ನಡ ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ, ಸಾಹಿತ್ಯ ಕೃಷಿಯನ್ನ ನಿರಂತರವಾಗಿ ದಶಕಗಳ ಕಾಲ ಮಾಡಿದಂತಹ ಸಾಹಿತಿ ಎಸ್.ಎಲ್. ಭೈರಪ್ಪನವರು ಇವತ್ತು ಮಧ್ಯಾಹ್ನ 2:38 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆ, ವಯೋಸಹಜ ಅನಾರೋಗ್ಯದಿಂದ ಭೈರಪ್ಪನವರು ನರಳುತ್ತಾ ಇದ್ರು. ಅವರ ಆರೋಗ್ಯ ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ನಿರಂತರವಾಗಿ ಚಿಕಿತ್ಸೆಯನ್ನ ಕೊಡಿಸುವ ಪ್ರಯತ್ನ ಮಾಡಲಾಗ್ತಾ ಇತ್ತು. ಇದರ ಭಾಗವಾಗಿಯೇ ರಾಷ್ಟ್ರೋತ್ಥಾನ ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆಗೆ ಫಲಿಸದೆ ಭೈರಪ್ಪನವರು ಕೊನೆಯುಸಿರು ಎಳೆದಿದ್ದಾರೆ. 94 ವರ್ಷದ ಪರಿಪೂರ್ಣ ಜೀವನ ಭೈರಪ್ಪನವರದ್ದು. ಇನ್ನು ಈ ಸುದ್ದಿ ಹೊರಬಂದ ಕ್ಷಣದಿಂದಲೂ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕೇವಲ ಸಾಹಿತ್ಯ ಕ್ಷೇತ್ರ ಮಾತ್ರವಲ್ಲ, ಸಿನಿಮಾ ರಂಗ, ರಾಜಕೀಯ, ಕಿರುತೆರೆ ಹಾಗೆ ರಂಗಭೂಮಿ ಹೀಗೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಗಣ್ಯರು ಮಾತನಾಡ್ತಿದ್ದಾರೆ, ಭೈರಪ್ಪನವರನ್ನ ಸ್ಮರಿಸುತ್ತಿದ್ದಾರೆ. ಒಬ್ಬ ಸಾಹಿತಿ ಸಾಹಿತ್ಯವಲ್ಲದ, ಸಾಹಿತ್ಯಾಸಕ್ತರೂ ಇಲ್ಲದಂತಹ ಕ್ಷೇತ್ರಗಳಲ್ಲೂ ಕೂಡ ಅಭಿಮಾನಿಗಳನ್ನ ಸಂಪಾದನೆ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟ ಕನ್ನಡದ ಅನೇಕ ಬರಹಗಾರರು, ಅದರಲ್ಲೂ ಮೇರು ಬರಹಗಾರರ ಪೈಕಿ ಭೈರಪ್ಪನವರು ಕೂಡ ಒಬ್ಬರು. ಅವರ ಕಾದಂಬರಿಗಳು ಕೇವಲ ಒಂದು ಕಾಲ್ಪನಿಕ ಕತೆ ಆಗಿರ್ತಿರ್ಲಿಲ್ಲ, ಸಹಜ ವಾಸ್ತವತೆ, ಸಮಾಜದ ವಾಸ್ತವತೆಗೆ ಬಹಳ ಹತ್ತಿರವಾಗಿರ್ತಾ ಇದ್ದಿದ್ದರಿಂದಾಗಿಯೇ ದಶಕಗಳ ಹಿಂದೆ ಬರೆದ ಕೃತಿಗಳಾದ್ರೂ ಕೂಡ ಈ ದಿನಮಾನಕ್ಕೂ ಪ್ರಸ್ತುತ ಅನಿಸುತ್ತೆ. ಹಾಗೆ ಜನರೇಷನ್ ಆಫ್ ರೀಡರ್ಸ್, ತಲೆಮಾರುಗಳ ಓದುಗರು ಕೂಡ ಭೈರಪ್ಪನವರ ಕೃತಿಗಳನ್ನ ಈ ದಿನಕ್ಕೂ ಆಪ್ಯಾಯ ಅನ್ನೋ ರೀತಿಯಲ್ಲಿ ಒಪ್ಪಿಕೊಳ್ತಾರೆ. ಅಂದ್ರೆ ಸಾರ್ವಕಾಲಿಕ ಕೃತಿಗಳು ಭೈರಪ್ಪನವರದ್ದು ಅನ್ನೋದು ಕೂಡ ಸಾಕ್ಷ್ಯವಾಗಿ ನಿಲ್ಲುತ್ತೆ. ಅವರ ಅನೇಕ ಕಾದಂಬರಿಗಳು ಸಿನಿಮಾಗಳಾಗಿದೆ, ಧಾರಾವಾಹಿಗಳಾಗಿದೆ, ಚರ್ಚೆ ವಿಮರ್ಶೆಗೆ ಒಳಪಟ್ಟಿವೆ, ಮರುಮುದ್ರಣಕ್ಕೆ ಒಳಪಟ್ಟಿವೆ. ಈ ದಿನಕ್ಕೂ ಕೂಡ ಭೈರಪ್ಪನವರ ಕೃತಿಗಳನ್ನ ಕೊಂಡು, ಅವರ ಪುಸ್ತಕಗಳನ್ನ ಕೊಂಡು ಓದುವ ಯುವ ಓದುಗ ಸಮುದಾಯ, ಯುವ ಓದುಗ ಬಳಗ ಇದೆ. ಇನ್ನು ಭೈರಪ್ಪನವರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಅನೇಕರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಪ್ರಶಸ್ತಿಗಾಗಿ ಬರೆಯುವ ಲೇಖಕರ ಪೈಕಿ ಭೈರಪ್ಪನವರು ಅಲ್ಲವೇ ಅಲ್ಲ. ಭೈರಪ್ಪನವರ ಕೃತಿಗಳನ್ನ ಪ್ರಶಸ್ತಿಗಳು ಅರಸ್ಕೊಂಡು ಬರ್ತಾ ಇತ್ತು. 2023ರಲ್ಲಿ ಲಭ್ಯವಾದಂತಹ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಒಳಗೊಂಡಂತೆ ನಾಡೋಜ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇವೆಲ್ಲವೂ ಕೂಡ ಭೈರಪ್ಪನವರ ಕೃತಿಗಳನ್ನ ಅರಸಿ ಬಂದಂತಹ ಪ್ರಶಸ್ತಿಗಳು ಅಂತ ಹೇಳಿ ಅನೇಕರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಭೈರಪ್ಪನವರ ಬಗ್ಗೆ ಮಾತನಾಡ್ತಾ ಹೋದ್ರೆ ದಿನಗಳು ಕೂಡ ಕಳೆದು ಹೋಗುತ್ತೆ. ಮಾತು, ಅವರ ಕೃತಿಯ ಕುರಿತಾದ ಚರ್ಚೆಗಳಿಗೆ ಸಮಯದ ಮಿತಿಯನ್ನ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಮುಂದಿನ 1 ಗಂಟೆಗಳ ಕಾಲ ಭೈರಪ್ಪನವರು, ಅವರ ಸಾಹಿತ್ಯ ಕೃಷಿ, ಅವರ ಜೀವನ, ಅವರ ಜೀವನದ ಶೈಲಿ ನಮಗೆಲ್ಲ ಹೇಗೆ ಆದರ್ಶಪ್ರಾಯ, ಇದೆಲ್ಲದರ ಬಗ್ಗೆ ಮಾತನಾಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ನನ್ನ ಜೊತೆಯಲ್ಲಿ ಪತ್ರಕರ್ತೆ ಭಾವನಾ ಬೆಳಗೆರೆ ಅವರಿದ್ದಾರೆ. ಹಾಗೆ ಭೈರಪ್ಪನವರ ಆಪ್ತರು, ಪ್ರಕಾಶಕರೂ ಆದ ಎಂ.ಎ. ಸುಬ್ರಹ್ಮಣ್ಯ ಅವರಿದ್ದಾರೆ. ಹಾಗೆ ಶ್ರೀರಾಮ ಸೇನೆ ರಾಷ್ಟ್ರಾಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ನಮಸ್ಕಾರ, ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಭಾವನಾ ಬೆಳಗೆರೆ ಅವರನ್ನ ಮಾತನಾಡಿಸ್ತೇನೆ. ಭಾವನಾ ಅವರೇ, ನೀವು ಭೈರಪ್ಪಜ್ಜ ಅಂತ ಹೇಳಿ ಕರೆದ್ರಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡುವಾಗ. ಅಂದ್ರೆ ಅಂತ ಆಪ್ಯತೆ, ಅವರು ಪರ್ಸನಲಿ ಕ್ಲೋಸ್ ಅನ್ನೋದಕ್ಕಿಂತ ಪ್ರತಿಯೊಬ್ಬ ಓದುಗರಿಗೆ ವೈಯಕ್ತಿಕವಾಗಿ ಭೈರಪ್ಪನವರು ಪರಿಚಯ ಇಲ್ಲದೆ ಹೋದ್ರೂ ಕೂಡ ಅವರ ಬರವಣಿಗೆ ಅಷ್ಟು ಕ್ಲೋಸ್ ಮಾಡ್ಬಿಡ್ತಿತ್ತು ಅಂತ ಹೇಳಿ, ಅಷ್ಟು ಆಪ್ಯಾಯಮಾನ ಅನ್ನೋ ಭಾವನೆಯನ್ನ ಮೂಡಿಸ್ಬಿಡ್ತಿತ್ತು ಅಂತ ಹೇಳಿ. ಇವತ್ತು ಅಂಥ ಒಬ್ಬ ಸಾಹಿತ್ಯ ಕ್ಷೇತ್ರದ ದಿಗ್ಗಜ ನಮ್ಮೊಂದಿಗಿಲ್ಲ. ಏನ್ ಹೇಳ್ತೀರಿ, ಯಾವ ರೀತಿ ಸ್ಮರಿಸ್ತೀರಿ? ಸ್ಮಿತಾ ಅವರೇ ನಮಸ್ಕಾರ. ನನ್ಗೆ ಬಹಳ ದುಃಖ, ಅಂದ್ರೆ ಹೇಳ್ಕೊಳಕ್ ಆಗಲ್ಲ, ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ಒಂದು ಕಾರಣ, ಸಾಹಿತ್ಯ ಲೋಕಕ್ಕೆ ಆದಂತಹ ಲಾಸು, ಸಾಹಿತ್ಯ ಲೋಕಕ್ಕೆ ನಾವು ಕಳ್ಕೊಂಡಿರುವಂತದ್ದು ಒಂದು ದೊಡ್ಡ ಆಸ್ತಿ ಅವರು ಭೈರಪ್ಪನವರು.
ನಾನು ಈಗ ಭೈರಪ್ಪನವರು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಸಾಹಿತ್ಯ ಲೋಕಕ್ಕೆ ಸಂಬಂಧಪಟ್ಟಿದ್ದಕ್ಕೋಸ್ಕರ. ಇಲ್ಲ ಅಂತಂದ್ರೆ ಅವ್ರು ನನ್ನ ಪಾಲಿಗೆ ಅವ್ರನ್ನ ನಾನು ಯಾವಾಗ್ಲೂ ಅಜ್ಜ ಅಂತಾನೆ ಕರಿತಾ ಇದ್ದೆ. ಅವ್ರನ್ನ ನಾನು ಮೊದಲನೇ ಬಾರಿ ಭೇಟಿ ಆದಾಗ ನನಗ ಅವಾಗ ನಾನು ಫಸ್ಟ್ PUC ಓದ್ತಾ ಇದ್ದೆ. ಅವಾಗ ನನ್ಗವ್ರು ಕೇಳಿದ್ರು, ಏನ್ ಕಾಂಬಿನೇಷನ್, ಏನ್ ಓದ್ತಾ ಇದ್ಯಾ ನೀನು ಅಂತ ಕೇಳಿದ್ರು. ಅವಾಗ ನಾನು ಹೇಳಿದ್ದೆ, ಆಗಿನ್ನೂ ಅಜ್ಜ ಅಂತ ನನ್ ಬಾಯಲ್ಲಿ ಬಂದಿರ್ಲಿಲ್ಲ. ನಾನ್ ಅವಾಗ ಹೇಳಿದ್ದೆ, ನಾನು ಜರ್ನಲಿಸಮ್ ಸೈಕಾಲಜಿ ಓದ್ತಾ ಇದ್ದೀನಿ ಅಂತ ಹೇಳಿದ್ದೆ. ಮತ್ತೆ ನನ್ನ ತಂದೆಯವರ ಮೂಲಕ ಅವ್ರನ್ನ ನಾನು ಮೊದಲನೇ ಬಾರಿಗೆ ಭೇಟಿ ಮಾಡಿದ್ದೆ. ಅವರು ಎಂತ ದೊಡ್ಡ ಬರಹಗಾರರು ಅನ್ನೋದು ನನಗೆ ಗೊತ್ತಿತ್ತು. ಬಟ್ ಅವಾಗ ಅವರು ನನಗೆ ನಕ್ಕೊಂಡೇ ಹೇಳಿದ್ರು, ಓ ನಿನ್ ತಂದೆ ದಾರಿಲಿ ನೀನು ಸಾಕ್ತಾ ಇದ್ಯಾ, ನಿನ್ ತಂದೆ ದಾರಿಲಿ ನೀನು ಹೋಗ್ತಿದ್ಯಾ, ಆಮೇಲೆ ಸೈಕಾಲಜಿ ಬೇರೆ ತಗೊಂಡೆ ಅಂದ್ರೆ ಮನ್ಸುಗಳನ್ನು ಓದ್ತೀಯಾ, ನೀನ್ ಹಂಗಾದ್ರೆ ಬರಹಗಾರ್ತಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳಿದ್ರು. ಅಪ್ಪ ಅವಾಗ ಆಶೀರ್ವಾದ ತಗೋ ಮಗಳೇ, ಕಾಲಿಗೆ ಬೀಳು ಅಂತ ಹೇಳಿದ್ರು. ಅವಾಗ ಅವ್ರ ಕಾಲಿಗೆ ಬೀಳುವಾಗ್ಲೇ ನನ್ ಬಾಯಲ್ಲಿ ಅಜ್ಜ ಅಂತ ಬಂದ್ಬಿಡ್ತು. ಅಜ್ಜ ನನ್ಗೆ ಆಶೀರ್ವಾದ ಮಾಡಿ, ನನ್ಗೆ ನೀವು ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿದಾಗ ಅಜ್ಜ ಅಂತ ಪದ ಬಂತು. ಅದು ನಾನು ಕ್ರಮೇಣವಾಗಿ ಹಾಗೆ ಅವ್ರನ್ನ ಮಾತಾಡೋದಕ್ಕೆ ನನಗ ಅವರು ಮುಖತಃ ನಾನು ಅವ್ರನ್ನ 3 ಸಾರಿ ಭೇಟಿ ಆಗಿದ್ದೆ. ಅವಾಗ ಅವರು ಗಟ್ಟಿಯಾಗೂ ಇದ್ರು, ಮಾತು ಕೂಡ ಕಂಠಾಘೋಷವಾಗಿ ಆರಾಮಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಆಲೋಚನೆಗಳನ್ನೆಲ್ಲ ನನ್ನ ತಂದೆ ಮತ್ತೆ ಅವರು ನಡುವೆ, ಅಜ್ಜನ ನಡುವೆ ನಡೀತಾ ಇತ್ತು. ಒಬ್ರಿಗೊಬ್ರು ಒಪಿನಿಯನ್ಸ್ ಗಳನ್ನ ಫೋನ್ ಮೂಲಕ, ಅವ್ರು ಮೈಸೂರಲ್ಲಿ ಇರ್ತಿದ್ರು ಅವಾಗ, ಸೊ ಫೋನ್ ಮೂಲಕ ನಡೀತಾ ಇತ್ತು. ಸೊ ಇದನ್ನೆಲ್ಲ ನಾನು ನನ್ ಗಮನಕ್ಕೆ, ನಾನು ಅವಾಗಿನ ಓದೋ ಹುಡುಗಿ, ಸೊ ಹಾಗಾಗಿ ನನ್ ಗಮನಕ್ಕೆ ಬರ್ತಾ ಇದ್ದಿದ್ದು, ಒಂದು ಅಪ್ಪ ಬರ್ದಿದ್ದು ಯಾವುದೇ ಪುಸ್ತಕ ಆಗ್ಬೋದು, ಯಾವುದೇ ಒಂದು ಅಂಕಣ ಆಗ್ಬೋದು, ಅದನ್ನ ಓದಿದ ಕೂಡಲೇ ಒಂದ್ ಫೋನ್ ಮಾಡೋರು. ಫೋನ್ ಮಾಡಿ, ರವಿ ಇದು ತುಂಬಾ ಚೆನ್ನಾಗಿ ಬರ್ದಿದ್ಯಾ, ಇದು ನನಗೆ ಇನ್ಸ್ಪೈರ್ ಆಗೋಂತ ಸಬ್ಜೆಕ್ಟ್, ನನಗಿಷ್ಟ ಆಯ್ತು ನೀನ್ ತಗೊಂಡಿರೋ ಎಳೆ ಅಂತೆಲ್ಲ ಅವರು ಹೇಳ್ತಿದ್ರು. ಆಮೇಲೆ ನನಗೆ ಕೊರಿಯರ್ ಮಾಡು, ನಿನ್ನ ಆಟೋಗ್ರಾಫ್ ಜೊತೆಗೆ ನನಗೆ ಕೊರಿಯರ್ ಮಾಡು ಅಂತ ಅಜ್ಜ ಕೇಳ್ಕೊಳ್ತಾ ಇದ್ರು ಅಪ್ಪನ. ಮತ್ತೆ ಅಪ್ಪ ಕೂಡ ಅಷ್ಟೇ, ಅಂದ್ರೆ ಅವ್ರಿಗೆ ಏನೋ ಅಪ್ಪಂಗೆ ಅಜ್ಜ ಈ ಮಾತುಗಳನ್ನ ಹೇಳಿದ್ರೆ ಪ್ರೈಸ್ ಸಿಕ್ಕಂಗೆ ಆಡೋರು. ಮಕ್ಕಳಿಗೆ ನಾವು ಪ್ರೈಸ್ ಕೊಡೋಲ್ವಾ, ಹಂಗೆ ಪ್ರಶಂಸೆ ಸಿಕ್ಕಾಗ ಅಜ್ಜನ ಕಡೆಯಿಂದ ಅಪ್ಪ ಯಾರ್ ಗೊತ್ತಾ ನನ್ಗೆ ಹೇಳಿದ್ದು, ಈಗ ಭೈರಪ್ಪ, SL ಭೈರಪ್ಪ ಅವರು ನನ್ಗೆ ಹೊಗಳಿದ್ರು, ಪ್ರಶಂಸೆ ಕೊಟ್ರು ನನ್ಗೆ, ಮತ್ತೆ ಸಲಹೆಗಳನ್ನ ಕೊಟ್ರು. ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ ಮಗು ತರ ಸಂಭ್ರಮಿಸ್ತಿದ್ರು ಅಪ್ಪ. ಅದನ್ನ ನಾನು ನೋಡಿದ್ದೇನೆ. ಈಗ ಇವತ್ತು ನಾನು ಅಜ್ಜನ್ನ ಭೇಟಿ ಮಾಡಕ್ಕೆ ಅಂತ ಹೋದಾಗ, ಅಂದ್ರೆ ಅವ್ರನ್ನ ಅಂತಿಮ ದರ್ಶನ ಮಾಡೋದಕ್ಕೆ ಅಂತ ಹೋದಾಗ ಮನಸ್ಸು ತುಂಬಾ ಭಾರವಾಗಿ ಹೋದೆ ನಾನು. ಯಾಕಂದ್ರೆ ನನಗೆ ನನ್ನ ಅಪ್ಪ ಕೂಡ ನೆನಪಾದ್ರು ಅದೇ ಟೈಮಲ್ಲಿ. ಅಜ್ಜ ಅಂದ ಕೂಡ್ಲೆ ಒಂದು ಕುಟುಂಬದಸ್ಥರು ನಮ್ಮವರು ಅನ್ನೋ ಒಂದ್ ಭಾವನೆ ಅಂತ ಬಂದ್ಬಿಟ್ಟಿತ್ತಲ್ಲ. ಸೊ ಹಾಗಾಗಿ ನಿಜವಾಗ್ಲೂ ನನ್ನ ಅಜ್ಜನೇ ಕಳ್ಕೊಂಡಿದ್ದೀನಿ ನಾನು ಅನ್ನೋ ಒಂದು ಭಾವನೆ ಬಂತು ನನಗೆ. ತುಂಬಾ ದುಃಖ ಆಗ್ತಿದೆ. ಆಮೇಲೆ ಅಜ್ಜ ಕೂಡ ಏನು ಕಡಿಮೆ ಶ್ರಮ, ಅಂದ್ರೆ ಸಾಹಿತ್ಯ ಲೋಕದ ಕೊಡುಗೆ ಅಪಾರ ಅವ್ರದ್ದು. ಅದು ದಿಗ್ಗಜ ಅಜ್ಜ ಆಗ್ಬಿಡಿ, ಅದು ಅದಕ್ಕೆ ಬೇರೆ ಮಾತಿಲ್ಲ. ಆದ್ರೆ